ನ್ಯೂಸ್ ಅಲ್ಲೆಲ್ಲ ನೋಡೇ ಇರ್ತೀರಾ, ಏರ್ ಇಂಡಿಯಾದ ಬೋಯಿಂಗ್ 787 ಡ್ರೀಮ್ ಲೈನರ್ ಕ್ರಾಶ್ ಆಗಿದ್ದು. ಅದ್ರ ಜೊತೆಗೆ ಬ್ಲಾಕ್ ಬಾಕ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಅದೇನು ಅದಕ್ಕೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಫಸ್ಟ್ ಆಫ್ ಆಲ್, ಈ ತರ ಆಕ್ಸಿಡೆಂಟ್ಸ್ ತುಂಬಾ ರೇರ್. ಅದರಲ್ಲೂ ಮೇನ್ ರೀಸನ್ ಬಂದು ಇಂಜಿನ್ ಫೇಲಿಯರ್ ಆಗಿರುತ್ತೆ. ಆದ್ರೂ ಏರ್ ಕ್ರಾಫ್ಟ್ ಅಲ್ಲಿ 2 ಇಂಜಿನ್ ಇರೋದ್ರಿಂದ ಒಂದ್ ಇಂಜಿನ್ ಫೇಲ್ ಆದ್ರೂ ಬರೀ ಒಂದೇ ಇಂಜಿನ್ ಅಲ್ಲಿ ಏರ್ ಕ್ರಾಫ್ಟ್ ಸೇಫ್ ಆಗಿ ಲ್ಯಾಂಡ್ ಆಗ್ಬೋದು. ಆದ್ರೆ 2 ಇಂಜಿನ್ ಫೇಲ್ ಆಗೋದು ಅಂದ್ರೆ 1 in a million ಸಿಚುವೇಶನ್ ಅದು. ಎರಡನೇದ್ ಬಂದು ಹೈಡ್ರಾಲಿಕ್ ಸಿಸ್ಟಮ್ ಫೇಲಿಯರ್. ಏರೋಪ್ಲೇನ್ ಲ್ಯಾಂಡ್ ಆಗೋ ಟೈಮ್ ಅಲ್ಲಿ ಲ್ಯಾಂಡಿಂಗ್ ಗೇರ್ ಓಪನ್ ಆಗಲ್ಲ. ಮೂರನೇದು ಎಲೆಕ್ಟ್ರಿಕ್ ಸಿಸ್ಟಮ್ ಫೇಲಿಯರ್. ಆನ್ ಫ್ಲೈಟ್ ಅಲ್ಲಿ ಸಿಸ್ಟಮ್ಸ್ ಗಳು ಫೇಲ್ ಆಗುತ್ತೆ. ಎಲೆಕ್ಟ್ರಾನಿಕ್ ಐಟಮ್ಸ್ ಅಲ್ಲಿ ಗ್ಲಿಚ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಟೇಕ್ ಆಫ್ ಗಿಂತ ಮುಂಚೆನೆ ಎಲೆಕ್ಟ್ರಿಕಲ್ ಪ್ಯಾನಲ್ಸ್ ನ ಕಂಪ್ಲೀಟ್ ಆಗಿ ಚೆಕ್ ಮಾಡ್ತಾರೆ. ಲಾಸ್ಟ್ ಒನ್ ಬಂದು ಸ್ಟ್ರಕ್ಚರಲ್ ಡ್ಯಾಮೇಜ್. ವೆದರ್ ತುಂಬಾ ಕೆಟ್ಟೋಗಿ ಏರೋಪ್ಲೇನ್ ನ ಯಾವ್ದಾದ್ರು ಒಂದು ಪಾರ್ಟ್ ಡ್ಯಾಮೇಜ್ ಆಗುತ್ತೆ. ಈ ತರ ಯಾವುದೇ ರೀಸನ್ ಇಂದ ಆಕ್ಸಿಡೆಂಟ್ ಆದ್ರೂ ಇನ್ವೆಸ್ಟಿಗೇಷನ್ ಗೋಸ್ಕರ ಬ್ಲಾಕ್ ಬಾಕ್ಸ್ ನ ಹೆಲ್ಪ್ ತಗೊಂತಾರೆ. ಈ ಬ್ಲಾಕ್ ಬಾಕ್ಸ್ ಅಲ್ಲಿ ಕಾಕ್ಪಿಟ್ ರೆಕಾರ್ಡಿಂಗ್ ಇರುತ್ತೆ. ಪೈಲಟ್, ಕೋ ಪೈಲಟ್, ATC ಮಧ್ಯದಲ್ಲಿ ಏನೇನ್ ಮಾತುಕತೆ ಆಗಿತ್ತೋ ಅದರದೆಲ್ಲ ರೆಕಾರ್ಡಿಂಗ್ ಇದ್ರಲ್ಲಿ ಇರುತ್ತೆ. ಈ ಫ್ಲೈಟ್ ಡೇಟಾ ರೆಕಾರ್ಡರ್ ನ ಏರೋಪ್ಲೇನ್ ನ ಬಾಲ್ದಲ್ಲಿ ಸೇಫ್ ಆಗಿ ಇಟ್ಟಿರ್ತಾರೆ. ಈ ತರ ಇನ್ವೆಸ್ಟಿಗೇಷನ್ ಪರ್ಪಸಸ್ ಗೋಸ್ಕರ.